ಬರೋ ಅಷ್ಟರಲ್ಲಿ ನನ್ನ ಕತೆ ಅದೋ ಗತಿ. ಬರೋ ಅಷ್ಟರಲ್ಲಿ 1 ಅವರ್ ಬೇಕು ಹೋಗಿ ಬರೋಕ್ಕೆ. ಪೀಕ್ ಅವರ್ಸು. 8233 2809. ಓಕೆ. BLದು ಇದು ವಾಟರ್ಸ್ ಇವೆಲ್ಲ ಚೆನ್ನಾಗಿದ್ದಾವೆ. ಅದಕ್ಕೆ ಹೇಳಿರೋದು ಕಲಿಬೇಕು ಅಂತ. ಕಲೀಲಿಲ್ಲ ಅಂದರೆ ಹಿಂಗಾಗ್ಬಿಡುತ್ತೆ. ಮೇಡಮ್ ಹೆಸರೇನಿದೆ? ಪ್ರಿಯಾಂಕಾ ತಗೊಳ್ಳಿ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗುಜರಾತ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತೇನಪ್ಪ ಅಂದರೆ ಒಂದು ಹೆಲ್ದಿ ಕಾಂಪಿಟೇಷನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಹೆಲ್ದಿ ಚಾಲೆಂಜ್ ಅಂತಲೇ ಹೇಳ್ಬೋದು. ಏನಂದರೆ 3 ಜನನು ಸೇರಿಬಿಟ್ಟು ಸ್ವಿಗ್ಗಿ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾರು ಹೈಯೆಸ್ಟ್ ಆಗ್ತಾರೆ, ಯಾರು ಟಾರ್ಗೆಟ್ನ ರೀಚ್ ಆಗ್ತಾರೆ ಅಂತೇಳಿ ನೋಡಬೇಕು. ಏನಂದರೆ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6:30 ಆಗಿದೆ. ನಾವಿರೋದು ರೆಸ್ಟೋರೆಂಟ್ ಹತ್ರನೇ ಇದ್ದೀವಿ. ಎಲ್ಲರೂ ಕೂಡ ನಾವು ಆನ್ಲೈನ್ಗೆ ಹೋಗ್ಬಿಟ್ಟಿದ್ದೀವಿ. ಇನ್ನು ಆರ್ಡ್ರ್ ಬರಬೇಕು, ಎಲ್ಲರೂ ಆರ್ಡ್ರನ್ನ ಹೊಡಿಬೇಕು. ಪ್ರತಿಯೊಬ್ಬರಿಗೂ ಎಷ್ಟೆಷ್ಟು ಆಗುತ್ತೆ ನೋಡಬೇಕು. ಪ್ರತಿ ಅವರ್ಗೆ ನಿಮಗೆ ತಿಳಿಸ್ತೀವಿ. ಅದ್ರ ಜೊತೆಗೆ ಟಾರ್ಗೆಟ್ ಯಾರು ಕಂಪ್ಲೀಟ್ ಮಾಡ್ತಾರೆ ಅವರು ವಿನ್ನರ್ ಆಗಿರ್ತಾರೆ. ಮತ್ತೆ ಇಲ್ಲಿದ್ದಾರೆ ನಮ್ಮ ಯಶವಂತ್ ಬ್ರೋ, ಅದೇ ರೀತಿ ನಮ್ಮ ಅನ್ವೇಷಣೆಯ ನಮ್ಮ ಶಂಕರ್ ಬ್ರೋ ಇದ್ದಾರೆ. ಓಕೆ, ಹೇಳಿ ಟಾರ್ಗೆಟ್. ಏನಿಲ್ಲ, ನಾರ್ಮಲ್ ಟಾರ್ಗೆಟ್ 34 ಆರ್ಡರ್ ಮಾಡ್ಬೇಕು. 34 ಆರ್ಡರ್ಗೆ 1250. ಓಕೆ. ಏನಂದ್ರೆ ಈ ಚಾಲೆಂಜ್ ಮಾಡ್ತಿರೋದು ಯಾರು ಬೇಗ ಮಾಡ್ಕೊತಾರೆ ನಮ್ಮಲ್ಲಿ. ನಮ್ಗೆ ಕಾಂಪಿಟೇಷನ್ ಏನು ಕಾಂಪಿಟೇಷನ್ ಅಂದ್ರೆ ಒಂಥರ ಲೈಕ್ ಡ್ಯೂಟಿ ಮಾಡಕ್ಕೆ ಇಂಟ್ರೆಸ್ಟ್ ಬರುತ್ತೆ ಮೊದಲನೇದಾಗಿ. ಸೊ ನಾರ್ಮಲ್ ಆಗಿ ಎಲ್ಲ ಡ್ಯೂಟಿ ಮಾಡೋರು ಅಷ್ಟೇ, ಫ್ರೆಂಡ್ಸ್ ಎಲ್ಲ ನಾನ್ ಮುಂದೆ ನೀನ್ ಮುಂದೆ ಅಂತ ಮಾಡೇ ಮಾಡ್ತಾರೆ. ಬಟ್ ಅದು ಹೇಳ್ಕೊಳ್ಳಲ್ಲ ಅಷ್ಟೇ. ಬಟ್ ನಾವು ನಿಮಗೆ ತೋರಿಸ್ತೀವಿ ಇವತ್ತು. ನೋಡೋಣ ಎಷ್ಟೆಷ್ಟು ಆಗುತ್ತೆ, ಯಾವಾಗ ಆರ್ಡರ್ ಬರ್ತವೆ. ನೋಡಿ ಇಲ್ಲಿ ಆರ್ಡರ್ ಬರ್ತಾ ಇದೆ. ಯಾರಿಗೆ ಬಂತು? ನಮ್ಮ ಯಶವಂತ್ ಬ್ರೋಗೆ ಆರ್ಡರ್ ಬಂದಿದೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಅವಾಗ ಇಬ್ರಿಗೂ ಬಂದಿದೆ. ಇನ್ಸ್ಟಾಮಾರ್ಟ್ ಎಲ್ರಿಗೂ 3 ಜನಕ್ಕೂ ಇನ್ಸ್ಟಾಮಾರ್ಟ್ ಆರ್ಡರ್ ಬಂದಿದೆ. ಬರೀ ಇನ್ಸ್ಟಾಮಾರ್ಟ್ ಆದ್ರೂ ಹೋಗೋಣ. ಅವಾಗ ಬಂದ್ಬಿಟ್ಟು ನಿಮಗೆ ಎಷ್ಟೆಷ್ಟು ಆರ್ಡರ್ಗಳಾಗಿದ್ದಾವೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾಗಿ ತಿಳಿಸ್ತೀನಿ. ಅದ್ರ ಜೊತೆಗೆ ಇನ್ನೊಂದು ಯಾರು ನಮ್ಮ 3 ಜನರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇವಾಗ ಒಂದು ಡ್ರಾಪ್ ಇತ್ತು, ಡ್ರಾಪ್ ಮಾಡಿದೆ. ಇವಾಗ ಟೈಮ್ ಬಂದ್ಬಿಟ್ಟು 10:23 ಆಗಿದೆ. ಇದೇ BS ಯಡಿಯೂರಪ್ಪನವರ ಮನೆ, ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಅವ್ರ ಮನೆ ಇದು. ಓಕೆ, ಇವಾಗ ಎಷ್ಟು ಆರ್ಡ್ರ್ ಆಗಿದೆ ಅಂತೇಳಿ ನೋಡೋದಾದರೆ ಆಗಿದೆ ಒಂದು 10 ಆರ್ಡ್ರ್ ಆಗಿದೆ. ಎಷ್ಟು ಗಂಟೆಯಿಂದ? 6:30ಇಂದ 7:30, 8:30, 9:30, 10:30, 4 ಅವರ್ಗೆ 10 ಆರ್ಡ್ರ್. ಇಲ್ಲಿ ನೋಡೋಣ ಎಷ್ಟೆಷ್ಟು ಆರ್ಡ್ರ್ ಆಗಿದೆ ಅಂತ. ಅರ್ನಿಂಗ್ ಬಂದ್ಬಿಟ್ಟು 293 ರೂಪಾಯಿ ಆಗಿದೆ. ಡಿಟೇಲ್ಗೆ ಹೋದರೆ 1 2 3 4 5 5 6 7 8 9 10 ಆರ್ಡ್ರು. ಟೋಟಲ್ 10 ಆರ್ಡ್ರು. ಲಾಂಗ್ ಡಿಸ್ಟೆನ್ಸ್ ಎಲ್ಲ ಸೇರಿ ಟೋಟಲ್ 11 ಆರ್ಡ್ರ್. 10 ಆರ್ಡ್ರ್ 11 ಆರ್ಡ್ರ್ ಆಗಿದೆ. ಇವಾಗ ಟೈಮ್ ಬಂದ್ಬಿಟ್ಟು 10:24. ಇನ್ನೂ ಊಟ ಬೇರೆ, ನಾ ಟಿಫನ್ ಬೇರೆ ಮಾಡಿಲ್ಲ. ಇಲ್ಲೆಲ್ಲರೂ ಟಿಫನ್ ಮಾಡ್ಕೋಬೇಕು. ಅಷ್ಟೆಲ್ಲ ಆರ್ಡ್ರ್ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ಈ ರೋಡಲ್ಲಿ ಟಿಫನ್ ಮಾಡೋಕ್ಕೆ ಯಾವುದೂ ಇಲ್ಲ. ಬರ್ರಿ ಆ ಕಡೆ ಹೋಗೋಣ. ಅಲ್ಲೆಲ್ಲರೂ ಟಿಫನ್ ಆರ್ಡ್ರ್ ಬಂದರೆ ಇವಾಗ 10 ಗಂಟೆ ಅಲ್ಲ, 10:30 ಅಲ್ಲ, ಇವಾಗ ಒಂದು ಸ್ವಲ್ಪ ಆರ್ಡ್ರ್ಗಳು ಕಡಿಮೆ ಇರುತ್ತೆ. ಅಂದರೆ ಈ ಕಡೆ ಟಿಫನ್ ಟೈಮು ಅಲ್ಲ, ಈ ಕಡೆ ಊಟದ ಟೈಮು ಅಲ್ಲ, ಅದಕ್ಕೋಸ್ಕರ. ಇವಾಗ ಬಂತು ನೋಡ್ರಿ, ಅನ್ನೋ ಅಷ್ಟಲ್ಲಿ ಬಂತು. 26 ರೂಪಾಯಿ ಕೊಡ್ತಾನೆ. ಎಲ್ಲಿದು? ಓಕೆ, ವಿದ್ಯಾರಣ್ಯಪುರ. ಪಿಕಪ್ ಎಕ್ಸೆಪ್ಟ್ ಮಾಡಿದ್ದೀನಿ. ಅಯೋಧ್ಯ ಆಹಾರ ಇಲ್ಲಿದೆ ನೋಡಿ. ಆರ್ಡ್ರ್ ಬಂದು ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ತಾರೆ ಇವರು ಕೊಡೋಕ್ಕೆ. ಆಲ್ಮೋಸ್ಟು ನೋಡೋಣ. ಫಸ್ಟು ನಾನು ಇದು ನೋಡಿದ್ಬಿಡ್ತೀನಿ. ಇಲ್ಲಾಂದರೆ ಇಲ್ಲೇನೋ ಟಿಫನ್ ಮಾಡ್ಕೊಂಬಿಡೋಣ. ರೀಚ್ ಹೊಡೆದ್ಬಿಡ್ತೀನಿ. 10:26. ಇನ್ನು 1 ನಿಮಿಷ. ಏನು ರವೆ ಇಡ್ಲಿ, ಒಂದೇ ಒಂದು ರವೆ ಇಡ್ಲಿ ಐತೆ. ಒಂದೇ ಒಂದು ರವೆ ಇಡ್ಲಿ. ಬನ್ನಿ ತಗೊಂಬರೋಣ. ಫುಡ್ ರೆಡಿ ಬೇರೆ ಕೊಟ್ಬಿಟ್ರು ಹೋಗಿ ಅಜ್ಜಿ. ಫುಡ್ ರೆಡಿ ಕೊಟ್ಟವ್ರೆ.
2809 2809 ಓಕೆ. ಇಲ್ಲಿ ನೋಡಿ ಮೇಡಮ್ ಅವರು ಫುಡ್ ಡೆಲಿವರಿ ಮಾಡ್ತಾರೆ. ವೆರಿಫೈ ಏನಿದೆ OTP 4511. ಆಯಿತು, ಪಿಕಪ್ಪು ಆಯಿತು. ಎಲ್ಲಿ ಬರುತ್ತೆ? ಜಾಲಹಳ್ಳಿ. ಎಷ್ಟು ಕಿಲೋಮೀಟ್ರ್ ಇದೆ? 4 ಕಿಲೋಮೀಟ್ರ್ ಇರುತ್ತಾ? 3.5 4. ಅಲ್ಲಿಂದ ಆರ್ಡ್ರ್ ಬರೋಲ್ಲ. 5 ಕಿಲೋಮೀಟ್ರು. ಕರೆಕ್ಟಾಗಿ 5 ಕಿಲೋಮೀಟ್ರ್ ಐತೆ. ಬರ್ರಿ ಹೋಗೋಣ ಅಂತ. 5 ಕಿಲೋಮೀಟರ್ಗಳು. ಏನಂದರೆ ಬೆಳಗ್ಗೆಯಿಂದ ಆರ್ಡ್ರ್ಗಳು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಕೊಡ್ತಾ ಇದ್ದಾನೆ ನನಗೇನಕ್ಕಿಂತ ನಮ್ಮ ಟೀಮ್ಗೆ. ಅಂದರೆ ನಮ್ಮ ಹುಡುಗರು ಏನಿದ್ದಾರೆ ಅವ್ರದ್ದು ಶಂಕರ್ ಅವ್ರು ಕೇಳಿದೆ, ಅವ್ರದ್ದು ಒಂದು 10 ಆರ್ಡ್ರ್ 11 ಆರ್ಡ್ರ್ ಆಗಿದೆ. 11 ಆರ್ಡ್ರ್ ಅಂತೆ. ಇವ್ರದ್ದು 10 11 ಆರ್ಡ್ರ್ ಎಲ್ಲ ಅಲ್ಲೇ ಇದ್ದೀವಿ. 1 ಆರ್ಡ್ರ್ ಹೆಚ್ಚು ಕಡಿಮೆ ಇಷ್ಟೇ ಇದ್ದೀವಿ. ನೋಡಬೇಕು 4 ಗಂಟೆ ಅಷ್ಟರಲ್ಲಿ ನಮಗೆ, ಅಂದರೆ 1 ಗಂಟೆ 2 ಗಂಟೆ ಅಷ್ಟರಲ್ಲಿ, ಇಲ್ಲಿ 4 ಗಂಟೆ ಅಷ್ಟರಲ್ಲಿ ಗೊತ್ತಾಗ್ಬಿಡುತ್ತೆ. 4 ಗಂಟೆಯಿಂದ ನಮ್ಮ ಪ್ಲ್ಯಾನ್ ಇರೋದು 4 ಗಂಟೆಗೆ ಆಫ್ ಮಾಡಬೇಕು, 7 ಗಂಟೆಗೆ ಆನ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಇದೆ. ನೋಡಿ ಎಲ್ಲ ನೋಡಿ 2 3 4 ಜನ ಸ್ವಿಗ್ಗಿ ಅವ್ರು ಹಂಗೆ ಕೂತ್ಕೊಂಡಿದ್ದಾರೆ. ಬಟ್ ನನಗೆ ಆರ್ಡ್ರ್ ಬಂತು, ಅವ್ರಿಗೆ ಆರ್ಡ್ರ್ ಬರಲಿಲ್ಲ. ಗೊತ್ತಿಲ್ಲ ಯಾವ ಕಾರಣ ಅಂತಲೂ ಗೊತ್ತಿಲ್ಲ ನನಗೆ. ಬಟ್ ಕೆಲವ್ರಿಗೆ ಏನಾಗಿರ್ತಂದರೆ ಬ್ಯಾಡ್ ರಿವ್ಯೂಗಳೆಲ್ಲ ಇರುತ್ತೆ, ಕೆಲವೊಂದೆಲ್ಲ ಕಂಪ್ಲೇಂಟ್ಸ್ಗಳೆಲ್ಲ ಇರುತ್ತಲ್ಲ, ಅವ್ರಿಗೆ ಒಂದು ಸ್ವಲ್ಪ ಇದಾಗುತ್ತೆ, ಡಿಲೇ ಆಗುತ್ತೆ ಆರ್ಡ್ರ್ಗಳು ಬರೋದು. ಏನಾದ್ರು ಪ್ರಾಬ್ಲಮ್ಗಳು ಮಾಡ್ತಾ ಇರ್ತಾರೆ, ಹಿಂಗೆ ಮಾಡಿದ್ರೆ ಸ್ವಲ್ಪ ಆರ್ಡ್ರ್ಗಳು ಬರೋದು ಡಿಲೇಗಳಾಗ್ತವೆ. ಇಲ್ಲಾಂದರೆ ಆರ್ಡ್ರ್ಗಳು ಕೊಡ್ತಾನೆ, ಒಂದೊಂದು ಸತಿ ಕೊಡ್ತಾನೆ, ಒಂದೊಂದು ಸತಿ ಕೊಡೋಲ್ಲ, ಹೇಳೋಕ್ಕಾಗಲ್ಲ. ಇವಾಗ ನನಗೆ ಇದು 11ನೇ ಆರ್ಡ್ರ್ ಅಂದ್ಕೊಳ್ಳಿ. 11ನೇ ಆರ್ಡ್ರ್ ಇದು. 11ನೇ ಆರ್ಡ್ರ್ ಅಂದರೆ ಎಷ್ಟು ಅವರು ನೋಡಿ, ಬ್ಯಾಕ್ ಟು ಬ್ಯಾಕ್ ಕೊಟ್ಟ. 2 ಲಾಂಗ್ ಕೊಟ್ಟಿದ್ದ, 8 ಕಿಲೋಮೀಟ್ರು 7 ಕಿಲೋಮೀಟ್ರ್ 8 ಕಿಲೋಮೀಟ್ರ್ 2 ಕೊಟ್ಟಿದ್ದ. ಅವ್ನು ಬಿಟ್ಟರೆ ಉಳಿದಿರೋದೆಲ್ಲ 2 ಕಿಲೋಮೀಟ್ರು 1 ಕಿಲೋಮೀಟ್ರು 4 ಕಿಲೋಮೀಟ್ರು ಇವೇ ಕೊಟ್ಟಿದ್ದ. ಟೋಟಲಾಗಿ ಬಂದ್ಬಿಟ್ಟು ಆಗಿದೆ. ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂದರೆ 60 ಕಿಲೋಮೀಟ್ರ್ ಓಡಿದೆ ಈಗ ಗಾಡಿ. 65 ಕಿಲೋಮೀಟ್ರ್ ಓಡಿದೆ ಗಾಡಿ. 65 ಕಿಲೋಮೀಟ್ರು 12 ಆರ್ಡ್ರು. ಇದು ಹೇಳಲ್ವ ನಾನು. ನೋಡಿ ಅರ್ನಿಂಗ್ ಆಗಿರೋದೇ 300 ರೂಪಾಯಿನೂ ಆಗಿಲ್ಲ ಇನ್ನು. ನಾನು ಪೆಟ್ರೋಲ್ಗೆ ಹೋಗ್ಬಿಡುತ್ತೆ 100 ರೂಪಾಯಿ. 100 ರೂಪಾಯಿ ಪೆಟ್ರೋಲ್ಗೆ ಹೋದರೆ ಅಲ್ಲ, 100 ರೂಪಾಯಿ ಪೆಟ್ರೋಲ್ಗೆ ಹೋದರೆ ಅಲ್ಲಿ ಉಳಿದಿರೋದ್ರಲ್ಲಿ ಏನು ಮಾಡೋದು ಹೇಳಿ. ಅದಕ್ಕೆ ಇದು ಫುಲ್ ಟೈಮ್ ಮಾಡೋರಿಗೆ, ಇದು ಪಾರ್ಟ್ ಟೈಮ್ ಮಾಡೋರಿಗಲ್ಲ ಸ್ವಿಗ್ಗಿ. ಓಕೆ, ಪಾರ್ಟ್ ಟೈಮ್ ಮಾಡೋರಾದರೆ ಝೊಮ್ಯಾಟೊ. ನನ್ನ ಪ್ರಕಾರ ಫುಲ್ ಟೈಮ್ ಮಾಡೋದಾದರೆ ಸ್ವಿಗ್ಗಿ. ಮೇಡಮ್ ಹೆಸರೇನಿದೆ? ಪ್ರಿಯಾಂಕಾ. ತಗೊಳ್ಳಿ. ಓಕೆ, ಇದು ಒಂದು ಡೆಲಿವರಿ ಆಯಿತು. ಇದಕ್ಕೆ ಕೊಟ್ಟಿರೋದು 20 ರೂಪಾಯಿಗಳು, 28 ರೂಪಾಯಿಗಳು. 28 ರೂಪಾಯಿ ಕೊಟ್ಟರು. ಟೋಟಲ್ ಇವಾಗ 12 ಆರ್ಡ್ರ್ ಆಯಿತು. ಸರ್ಚಿಂಗ್ ಫಾರ್ ಆರ್ಡರ್, ಎಕ್ಸ್ಪ್ಲೋರ್ ಯುವರ್ ಆರ್ಡರ್. 10:39 ಆಗೈತೆ. ನೋಡಬೇಕು ಬೇರೆ ಯಾವ್ದಾರು ಆರ್ಡ್ರ್ ಬರುತ್ತಾ ಇಲ್ಲಿ. ಬರೋ ಡೌಟು, ಬಟ್ ಹೇಳ್ಕೊತಾನೆ, ಹೇಳೋಕ್ಕಾಗಲ್ಲ. ಇದು ಬಿ ಎಲ್ ಜೋನ್, ಅಂದರೆ BL ಇದು ವಾಟರ್ಸ್ ಇವೆಲ್ಲ ಚೆನ್ನಾಗಿದ್ದಾವೆ. ಅದಕ್ಕೆ ಹೇಳಿರೋದು ಕಲಿಬೇಕು ಅಂತ. ಕಲೀಲಿಲ್ಲ ಅಂದರೆ ಹಿಂಗಾಗ್ಬಿಡುತ್ತೆ. ಎಷ್ಟೊಂದು ಎಷ್ಟಾಯಿತು? 10 ಎಲ್ಲ ಸೇರಿ 11? ಹಾಂ, ಅಲ್ಲ ನಾನು ಕೇಳ್ತಾ ಇರೋದು ಕಿಲೋಮೀಟ್ರ್ ಎಲ್ಲ ಸೇರಿ 10? ಹೌದಾ? ನಂದು ಎಷ್ಟಾಗಿದೆ? ನಂದು 11 ಆಗಿದೆ. ಹಾಂ,
ನಂದು 11 ಆಗಿದೆ ಅಷ್ಟೇ. ಅಯ್ಯೋ ಇವಾಗ ಎಷ್ಟೊತ್ತಿಂದ ಆರ್ಡರ್ ಕೊಡ್ತಾ ಇಲ್ಲ. 3 hours later. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಯಿತು ಅಂದರೆ 4 ಗಂಟೆ 2 ನಿಮಿಷ ಆಯಿತು. ಇವಾಗ ಲಾಸ್ಟು 4 ಗಂಟೆಗೆ ಆಫ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಇದೆ. ಡೆಲಿವರಿ ಕೊಟ್ಬಿಡ್ತೀನಿ. ಕೊಟ್ಟಮೇಲೆ ಇದಕ್ಕೆ ಎಷ್ಟು ಕೊಡ್ತಾನೆ ಅಂದರೆ ಒಂದು 25 ರೂಪಾಯಿ ಕೊಡ್ತಾನೆ. ಇದಕ್ಕೆ 27 ರೂಪಾಯಿ ಕೊಟ್ಟ. ಇದಕ್ಕೆ 1 ಅವರ್ ಕಾದಿದ್ದೀನಿ 27 ರೂಪಾಯಿ ಸಲುವಾಗಿ. KFC ಅವ್ರಿಗೆ ತಗೊಳ್ಳಿ ನನ್ನ ಮಕ್ಕಳಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ಗೊತ್ತಿಲ್ಲ. ಫುಡ್ ರೆಡಿ ಕೊಡ್ತಾರೆ, ಕೊಡೋಕ್ಕೆ 20 ನಿಮಿಷ ಮಾಡ್ತಾರೆ. ಇವಾಗ ಆರ್ಡರ್ ಆಗಿರೋದು 22. ಇಲ್ಲಿ ನೋಡ್ಬೋದು 22 ಆರ್ಡ್ರ್ ಕಂಪ್ಲೀಟ್ ಆಗಿದ್ದಾವೆ. ಫಸ್ಟ್ ಟಾರ್ಗೆಟ್ಗೆ ಇನ್ನೂ ಎಲ್ಲಿದೆ ಫಸ್ಟ್ ಟಾರ್ಗೆಟು? ಎಲ್ಲಿದೆ ನೋಡಿ. ಫಸ್ಟ್ ಟಾರ್ಗೆಟ್ಗೆ ಇನ್ನೂ 5 ಬೇಕು. ಸೆಕೆಂಡ್ ಟಾರ್ಗೆಟ್ಗೆ ಇನ್ನೂ ಎಷ್ಟು 22 12 ಆರ್ಡ್ರ್ ಬೇಕು. ಆಲ್ರೆಡಿ ಅವ್ರನ್ನ ಕೇಳಿದ್ದಕ್ಕೆ ಅವ್ರಿಗೆಲ್ಲ 25 ಆಗಿದ್ದಾವೆ. ನನಗೆ 22 ಆಗೋಕ್ಕೆ ಕಾರಣನೇ ಒಂದು 800 ಹಾಕಿದ್ದ, ಹೋಗಿ ಖಾಲಿ ಬಂದೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಇವಾಗ KFCಲಿ RT ನಗರ್ KFCಲಿ ಕೊಡೋಕ್ಕೆ ಅರ್ಧ ಗಂಟೆ ಮಾಡ್ದೆ. ಫುಡ್ ರೆಡಿ ಕೊಟ್ಟಿರ್ತಾರೆ. ಫುಡ್ ರೆಡಿ ಕೊಟ್ಟಿಲ್ಲ ಅಂದರೆ ಅದು ಅರ್ನಿಂಗ್ ಆದರೂ ಬರುತ್ತೆ, ಏನೋ ಒಂದು ಮಾರುತ್ತೆ. ಫುಡ್ ರೆಡಿ ಕೊಟ್ಬಿಡ್ತಾರೆ. ಕೇಳಿದ್ರೆ ವೇಟ್ ಮಾಡಿ 5 ನಿಮಿಷ ವೇಟ್ ಮಾಡಿ. ಪಾಪ ಬಂದಿತ್ತು, ಬಟ್ ಏನು ಮಾಡೋದು, ಅದು ಪ್ರತಿ ಸತಿ ಹೇಳಿ ಅವ್ರಿಗೂ ಇದಿಲ್ಲ. ನಮಗೂ ಹೇಳಿ ನಮಗೂ ಸಾಕಾಗೋಗಿದೆ. ಯಾವಾಗ ಕೊಡ್ತಾರೆ ಕೊಡಲಿ ಅಂತೇಳ್ಬಿಟ್ಟು ಸುಮ್ಮನೆ ಕುತ್ಕೋಬೇಕಷ್ಟೇ. ಈಗ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀವಿ. ಓಕೆ, ಇವಾಗ ನನಗಾಗಿರೋದು 22, ಅವ್ರಿಗಾಗಿರೋದು 25 ಆರ್ಡ್ರನ್ನ ಕಂಪ್ಲೀಟ್ ಮಾಡಿದ್ದಾರೆ. ನೋಡಬೇಕು, 7 ಗಂಟೆಗೆ ಆನ್ ಮಾಡಬೇಕು ಅಂತೇಳಿ ಪ್ಲ್ಯಾನು. ಇವಾಗ ಇಲ್ಲಿ ಸಿಗ್ತೀನಿ ಅಂತೇಳಿದ್ದಾರೆ. ಬರ್ರಿ ಅಲ್ಲಿ ಹೋಗೋಣ. ಬೇಕಾದರೆ ಅಲ್ಲಿ ಟೈಮ್ ಸಿಕ್ತರೆ ಅಲ್ಲಿ ಮಾತಾಡಿಸ್ತೀನಿ. 7 ಗಂಟೆಗೆ ಬಂದು ಏನಂದರೆ ಅವರು ಎಷ್ಟು ಹೊಡಿಬೇಕು ಅಂದರೆ ಅವರು 9 ಆರ್ಡ್ರ್ ಹೊಡಿಬೇಕು. ನಾನು ಬಂದ್ಬಿಟ್ಟು 12 ಆರ್ಡ್ರ್ ಹೊಡಿಬೇಕು. 7 ಗಂಟೆಯಿಂದ 10:45 ಒಳಗಡೆ 12 ಹೊಡಿಬೇಕು. ನಡೀತೆ 11:00ವರೆಗೂ ಎಷ್ಟೊತ್ತಾದ್ರೂ ನಡೀತೆ. ಟಾರ್ಗೆಟ್ ಅಂತೂ ಕಂಪ್ಲೀಟ್ ಆಗುತ್ತೆ. ಬಟ್ ಬೇಗ ಯಾರು ಮುಗಿಸ್ತಾರೆ ಅವ್ರದ್ದು ಪ್ಲ್ಯಾನ್ ಇತ್ತು. ಆಲ್ಮೋಸ್ಟ್ ಅವ್ರದ್ದೇ ಬೇಗ ಮುಗಿದಂಗೆ ಆಯಿತು. ನೋಡೋಣ, ಇನ್ನೂ ಬಾಕಿ ಇದೆ 7 ಗಂಟೆವರೆಗೂ. ಆರ್ಡ್ರು ಬೆಳಿಗ್ಗೆ ಬೇಗ ಕೊಟ್ಟ. ಎಷ್ಟು ಗಂಟೆಯಿಂದ ಅಂದರೆ ಒಂದು 6:30 7 ಗಂಟೆಯಿಂದನೇ ಬ್ಯಾಕ್ ಟು ಬ್ಯಾಕ್ ಕೊಟ್ಟ. 11 ಗಂಟೆವರೆಗೂ ಕೊಟ್ಟ. 10:30 11ವರೆಗೂ ಕೊಟ್ಟ. 11 ಗಂಟೆಯಿಂದ ಇವಾಗ ಯಾಕೋ ನನಗೆ ಇದು ಲಂಚ್ ಪೀಕ್ ಇದೆಯಲ್ಲ, ಲಂಚ್ ಪೀಕ್ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಅಂದರೆ ಆರ್ಡ್ರ್ಗಳು ಬ್ಯಾಕ್ ಟು ಬ್ಯಾಕ್ ಕೊಡಲಿಲ್ಲ. ನನಗೂ ಕೊಡಲಿಲ್ಲ, ಯಾರಿಗೂ ಇಲ್ಲ ಅನಿಸುತ್ತೆ. ಇವತ್ತು ಗುರುವಾರ ಒಂದು ಸ್ವಲ್ಪ ಆರ್ಡ್ರ್ ಕಡಿಮೆ ಇರುತ್ತೆ, ಅದಕ್ಕೆ ಕೊಡಲಿಲ್ಲ. ಇರಲಿ, ಪರವಾಗಿಲ್ಲ. ನೋಡೋಣ ಅಂದರೆ ಟಾರ್ಗೆಟ್ ಅಂತೂ ಆಗುತ್ತೆ. ನೋಡಬೇಕು. ಇವಾಗ 7 ಗಂಟೆಗೆ ಮತ್ತೆ ಆನ್ ಮಾಡಬೇಕು. ಇವಾಗ ಟೈಮ್ 4:15 ಆಗಿದೆ. ಇವಾಗ ಊಟ ಮಾಡಿಕೊಂಡು ಎಲ್ಲರೂ ಸೇರಿಬಿಟ್ಟು ಇವಾಗ ಇಲ್ಲಿ ಪಾರ್ಕಲ್ಲಿ ಸೇರಿದ್ದೀವಿ. ಕಾರಣ ಏನಪ್ಪ ಅಂದರೆ 7 ಗಂಟೆವರೆಗೂ ಅಂದರೆ ಯಾವುದೇ ರೀತಿ ಇದು ಮಾಡೋದು ಬೇಡ. 7 ಗಂಟೆಯಿಂದ ಮತ್ತೆ ಹೊಡೆಯೋಣ ಅಂತೇಳಿ ಟ್ರೈ ಮಾಡಿದ್ದೀವಿ. ಅಂದರೆ ಇವಾಗ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಕೇಳೋದಾದ್ರೆ ನಂದು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಏನಂದರೆ 22 ಆರ್ಡ್ರ್ ಕಂಪ್ಲೀಟ್ ಆಗಿದ್ದಾವೆ. ನಿಮ್ಮದು? ನಂದು 25:30, ಇನ್ನು 8:30 ಬೇಕು. ನಂದು ಅರ್ಧ ಕಮ್ಮಿ 25, 22 ನಂದೇ ಕಡಿಮೆ. ಯಾಕಂತೇಳಿ ನಿಮ್ಗೆ ಗೊತ್ತಿದೆಯಲ್ಲ, ಲಾಸ್ಟಿಗೆ ನೀವೇ ವಿನ್ ಆಗ್ಬೋದು. ಯಾಕಂದ್ರೆ ಲಾಸ್ಟಿಗೆ ಕಮ್ಮಿ ಕೊಟ್ಟಾನೆ, ಲಾಸ್ಟಿಗೆ ತುಂಬಾ ಚೆನ್ನಾಗಿ ಕೊಡ್ಬೋದು ಅಂತ ಅನ್ಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಕೊಡ್ತಾನೆ, ಹೇಳಕ್ಕಾಗಲ್ಲ. ಲಾಸ್ಟ್ 1 ಅವರ್ ಈಗ ಫಾರ್ ಎಕ್ಸಾಂಪಲ್ ನಾನು ಇವ್ರಿಬ್ರಿಗಿನ ಹಿಂದೆ ಇದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಇನ್ನೇನು ಲಾಸ್ಟ್ 1 ಅವರ್ ವರೆಗೂ ಇವ್ರಿಗಿನ ಹಿಂದೆ ಇದ್ದೆ. ಮುಗೀತು ಅನ್ಕೊಂಡೆ. ಇವತ್ತು ನನಗೆ ಅವಮಾನ ಆಗಿದೆ. ನಾನು ಡೈಲಿ ರೊಟೀನ್ ಆಗಿ ಮಾಡ್ತೀನಿ. ಇವ್ರು ಇವತ್ತು ಬಂದಿರೋದು. ಸೊ ಇವ್ರ ಮುಂದೆ ಒಂಥರ ಸೋತ್ರೆ ನನಗೆ ಸೋತಕ್ಕಿಂತ ಕಮ್ಮಿ ಆದ್ರೆ ಒಂಥರ ಲೈಕ್ ಹೆಂಗಂತ ಎಕ್ಸ್ಪೀರಿಯನ್ಸ್ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಅನಿಸ್ತು. ಸೊ ಬಟ್ ಅಲ್ಲಿ ಟರ್ನ್ ಮಾಡ್ತು. ಅದೇ ತರ ಜೀಜಾಬ್ರೋಗೆ ಮಾಡಿ ಜೀಜಾಬ್ರೋ ಫಸ್ಟ್ ಬರ್ಲಿ ಅನ್ನೋದೇ ನಮ್ಮ ಖುಷಿ. ಇವಾಗ ಒಂದು ಆರ್ಡರ್ ಬಂದೈತೆ 44 ರೂಪಾಯಿ. ಹಾಂ, ಸರಿ. ವಿದ್ಯಾರಣ್ಯಪುರ ಬಸ್ ಸ್ಟ್ಯಾಂಡು. ಪಿಕಪ್ ಮಾಡಿದ್ದೀನಿ ಟ್ರಪಲ್ಸಿಂದ. ಬರೋ ಅಷ್ಟರಲ್ಲಿ ನನ್ನ ಕತೆ ಅದೋ ಗತಿ. ಬರೋ ಅಷ್ಟರಲ್ಲಿ 1 ಅವರ್ ಬೇಕು ಹೋಗಿ ಬರೋಕ್ಕೆ. ಪೀಕ್ ಅವರ್ಸು. 8233 ನೋಡಿ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನೋಡೋಣ ರೀ. ಇಂಥದ್ದು ಕೊಟ್ಟರೆ ಬೇಜಾರಾಗದೆ ಏನಾಗುತ್ತೆ ಹೇಳಿ. ಎಷ್ಟು ಕೊಡ್ತಾನೆ? ಎಷ್ಟು ಒಂದು 7 ಕಿಲೋಮೀಟ್ರಾ 6 ಕಿಲೋಮೀಟ್ರಾ 5 ಕಿಲೋಮೀಟ್ರಾ? ಬಸ್ ಸ್ಟಾಪಿಗೆ ಹಾಕವನೆ. ಎಷ್ಟು ಗುರು?
8.5 ಕಿಲೋಮೀಟ್ರ್ ಕೊಟ್ಟವನಲ್ಲಪ್ಪ, 8.5 ಕಿಲೋಮೀಟ್ರು. ಹೋಗಿ ಬರೋ ಅಷ್ಟರಲ್ಲಿ ಆಗ್ಬಿಡುತ್ತೆ. ಈಗ ಎಷ್ಟಾಯ್ತು? 7:45, 8 ಗಂಟೆ ಆಗುತ್ತೆ. ಟಾರ್ಗೆಟ್ ಹೊಡಿಯೋಕ್ಕಾಗಲ್ಲ, ಏನು ಗುರು ಹಿಂಗಾದ್ರೆ. ಇವಾಗ ಟೈಮ್ ಬಂದ್ಬಿಟ್ಟು 8 ಗಂಟೆ ಆಗಿದೆ. 8 ಗಂಟೆಗೆ ಇವಾಗ ಇಲ್ಲೊಂದು ಆರ್ಡ್ರ್ ಬಂದೈತೆ. ಎಲ್ಲಿ ಅಂದರೆ ಬರ್ಗರ್ ಕಿಂಗ್. ಎಲ್ಲಿದೆ ಬರ್ಗರ್ ಕಿಂಗು? ಇಲ್ಲಿದೆ ಬರ್ಗರ್ ಕಿಂಗ್ ಹತ್ರ ಬಂದಿದ್ದೀನಿ. ಇವಾಗ ಬನ್ನಿ ಇದೊಂದು ಪಿಕಪ್ ಮಾಡ್ಕೊಂಬರೋಣ. ಫುಡ್ ರೆಡಿ ಇದೆ. ಬರ್ಗರ್ ಕಿಂಗ್ ರೀಚ್ಡ್ ಲೊಕೇಶನ್. ಹೋಗ್ಬೇಕಾ? ರೀಚ್ಡ್ ಪಿಕಪ್ ಲೊಕೇಶನ್ನು. ನೋಡಿ ಇಷ್ಟು ಎಲ್ಲಿ ಬರ್ತಾರೆ, ಇಲ್ಲಿ ಬರಬೇಕು. 1360 ಎಸ್. ಪಿಕಪ್ ಆಯಿತು. 2 ಇದೆ ಪಿಕಪ್ಪು, 2 ಡ್ರಾಪು. ಬರ್ರಿ ಇವಾಗ ಒಂದು ಪಿಕಪ್ ಲೊಕೇಶನ್ಗೆ ಹೋಗೋಣ. ಇದು ಸಿಲ್ವರ್ ಓಕ್. ಸ್ನೇಹಿತರೆ, ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ರಾತ್ರಿ 11 ಗಂಟೆ ನೋಡ್ಬೋದು. ಏನಂದರೆ ನಾವು ಎಲ್ಲರೂ ಕೊನೆಯಲ್ಲಿ ಸೇರೋಕ್ಕಾಗಲಿಲ್ಲ. ಏನಪ್ಪ ಅಂತಂದರೆ ಎಲ್ರದ್ದು ಒಂದು ಡಿಫ್ರೆಂಟ್ ಲೊಕೇಶನಲ್ಲಿದ್ದರು. ಅದೇ ರೀತಿ ಆ ಕಡೆ ಎಲ್ಲೆಲ್ಲೋ ಹಾಕಿಬಿಟ್ಟಿದ್ರು ಎಲ್ಲರಿಗೂ. ಇವಾಗ ಏನಪ್ಪ ಅಂದರೆ ನನ್ನ ಆರ್ಡ್ರನ್ನ ನೋಡ್ಬಿಡೋಣ ಫಸ್ಟು. ನನಗೀಗ ಆಗಿರೋದು 32, ಇನ್ನೂ 2 ಆರ್ಡ್ರ್ ಬೇಕು ನನಗೆ. 11 ಗಂಟೆ 7 ನಿಮಿಷ. ಬಟ್ 34 ಆರ್ಡ್ರ್ ಆಗಿದೆ. ಯಾರಿಗೆ ಅಂದರೆ ಶಂಕರ್ ಅವ್ರಿಗೆ ಆಲ್ರೆಡಿ 10:30 ಆಗಿದೆ. 10:30 ಮುಗಿಸ್ಕೊಂಡ್ಬಿಟ್ಟು ಅವ್ರು ಮನೆಗೆ ಹೋಗಿದ್ದಾರೆ. ಮತ್ತು ಇವ್ರಿಗೆ ಯಾರು ಯಶವಂತ್ ಅವ್ರು ಬಂದ್ಬಿಟ್ಟು ಇನ್ನೂ ಒಂದು ಆರ್ಡ್ರ್ ಏನೋ ಬೇಕಿತ್ತು. ಬಟ್ ಆಲ್ರೆಡಿ ಅದು ಆಗಿರುತ್ತೆ. ಇವಾಗ ನನಗೆ ಇನ್ನೊಂದು ಆರ್ಡ್ರ್ ಬಿದ್ದೈತೆ. ಇದು ಆರ್ಡ್ರ್ ಬಿದ್ದೈತೆ. ಇದನ್ನು ಕೊಟ್ಟು ನಾನು ಇನ್ನೊಂದು ಮಾಡಬೇಕು ಅಂದರೆ ನನಗೆ 11:30, 12 ಗಂಟೆ ಆಗುತ್ತೆ ಆಲ್ಮೋಸ್ಟು. ಓಕೆ, ನಾನು ಹೋಗೋಷ್ಟು 12 ಗಂಟೆ. ಬಟ್ ಇದರಲ್ಲಿ ಚಾಲೆಂಜಲ್ಲಿ ಗೆದ್ದಿರೋದು ಯಾರು ಅಂತ ಗೊತ್ತಾಯ್ತು ಅನ್ಕೋತೀನಿ. ಶಂಕರ್ ಅವ್ರಿಗೆ ಸಮೀಪ ಬಿತ್ತು. ಅದೇ ರೀತಿ ನಮ್ಗೆ ಲಾಂಗ್ ಬಿತ್ತೋ ಏನು ಬಿತ್ತೋ ಒಟ್ಟು ಗೊತ್ತಿಲ್ಲ. ಅವರಂತೂ ವಿನ್ ಆಗಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಇವರು ಯಾರು ಯಶವಂತು. ಥರ್ಡ್ ಬಂದ್ಬಿಟ್ಟು ನಾನೇ. ನನಗೆ ಎಲ್ಲೆಲ್ಲ ಹಾಕ್ದ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ಏನು ಆರ್ಡ್ರ್ ಗುರು 3 ಕಿಲೋಮೀಟ್ರ್ ಪಿಕಪ್ಪು, 3 ಕಿಲೋಮೀಟ್ರ್ ಡ್ರಾಪು, ಅದೆಲ್ಲೆಲ್ಲೋ ಹಾಕಿದ್ದಪ್ಪ. ನನಗೆ ಹೇಳೋಕ್ಕೆ ಆಗಲ್ಲ. ಆ ಕಡೆ ಹಾಕ್ಬಿಟ್ಟಿದ್ದೆ. 7 ಗಂಟೆಗೆ ಒಂದು ಹಾಕಿದ್ದ. ಇದಕ್ಕೆ ಸಂಭ್ರಮ ಕಾಲೇಜ್ 8 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲೇ ನನಗೆ ಕೊಡ್ತಾ ಬಿತ್ತು. ಹೋಗಿ ಬರೋ ಅಷ್ಟರಲ್ಲಿ 1 ಅವರ್ ಹೋಗ್ಬಿಟ್ಟಿತ್ತು. ಅಲ್ಲೇ ನಂಗೆ ಫುಲ್ ಹೊಡ್ತಾ ಬಿದ್ದಿದ್ದು. ಇವಾಗ ಇದೊಂದು ಆರ್ಡ್ರನ್ನ ಪಿಕಪ್ ಮಾಡ್ಕೋಬೇಕು. ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಣ. ಇದನ್ನೇನು ಆರ್ಡ್ರ್ ಮುಗಿದ್ಮೇಲೆ ಏನಂದರೆ 1850 ರೂಪಾಯಿ. ಎಲ್ರಿಗೂ 1850 ಬಂದೇ ಬರುತ್ತೆ. ಬಟ್ ಅದರಲ್ಲಿ ಬೇಗ ಮುಗಿಸ್ತಾರೆ ಯಾರು ಅಂದರೆ ಶಂಕರ್ ಅವರು, ಸೆಕೆಂಡು ಇವರು ಯಾರು ಯಶವಂತು, ಥರ್ಡ್ ನಾನು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.